ಭೀಮಾ ತೀರದಲ್ಲಿ ಇಂಥ ಬೇರೆ ಪ್ರಕರಣಗಳು ಕೂಡ ನಡೆದಿದೆ. ಏನು ಅಂತಂದರೆ ನೋಡಿ, ಭೀಮಾ ತೀರದ ರಕ್ತದ ಕಲೆಗಳಿಗೆ ದಶಕಗಳ ನಂಟಿದೆ. ರವಿ ಬೆಳಗೆರೆ ಅವರು ಇದನ್ನು ಭೀಮಾ ತೀರದ ಹಂತಕರು ಅಂತೇಳಿ ಒಂದು ಪುಸ್ತಕವನ್ನೇ ಬರೆದಿದ್ರು, ಸಿನಿಮಾ ಕೂಡ ಬಂದಿತ್ತು, ಎಲ್ಲವೂ ಕೂಡ. ಭೀಮಾ ನದಿ ತೀರವೇ ರಕ್ತ ಚರಿತ್ರೆಗಳಿಗೆ ಮೂಲ ನೆಲ. ಅಲ್ಲಿ ಭೀಮೆ ಒಮ್ಮೆ ತುಂಬಿದರೆ ರಕ್ತ ಹರಿಯತ್ತೆ ಅಂತ ಒಂದು 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 ಗಾದೆ ಮಾತು. ಭೀಮೆ ಕಂಪ್ಲೀಟ್ ತುಂಬಿದ್ಲು, ಈಗ ಒಂದು ರಕ್ತ ಬೀಳುತ್ತೆ ನೋಡಿ ಅಂತೇಳಿ. ರಕ್ತ ಬೀಳೋದಕ್ಕೆ ಕೂಡ ಈ ಭೀಮೆ ಕಾರಣ ಈ ವೈಷಮ್ಯ ಶುರುವಾಗಿದ್ದು ಭೀಮಾ ನದಿಯ ತಟದಲ್ಲಿರುವಂಥ ಮರಳಿನಿಂದ. ಭೀಮಾ ನದಿ ಮರಳು ಕೋಟಿ ಕೋಟಿ ಬೆಲೆ ಬಾಳುತ್ತೆ. ನೆನ್ನೆ ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತಲ್ಲ, ಮರಳು ಮಾಫಿಯಾ, ಇದು ಮರಳು ಮಾಫಿಯಾ. ಅದೇ ಮರಳಿನ ಕಾರಣಕ್ಕೆ ಹಲವಾರು ಹೆಣಗಳು ಬಿದ್ದಿವೆ. ಮಣ್ಣು, ಹೆಣ್ಣು, ಹೊನ್ನು, ಮಣ್ಣು ನೋಡಿ, ಮಣ್ಣು. ಬೈರಗೊಂಡ ಸಾಹುಕಾರ ಚಡಚಣ ಕುಟುಂಬದ ವೈಷಮ್ಯ ಎತ್ತಿದ್ದಕ್ಕಾಗಿ ನನಗೆ ನಿನಗೆ ಪುತ್ರಪ್ಪ ಸಾಹುಕಾರ್, ಶ್ರೀಶೈಲ ಚಡಚಣ ಕೊಲೆಯಾಗಿ ಹೋಗ್ತಾರೆ. ಯಾವುದಕ್ಕೆ? ಮರಳಿಗಾಗಿ. ಕುಟುಂಬಗಳ ಪ್ರತಿಷ್ಠೆಗೆ ಸುಪಾರಿ ಕೊಡೋಕೆ ನಿಂತಾರೆ. ಇದು ರಾಯಲಸೀಮಾ, ಪಕ್ಕದ ರಾಯಲಸೀಮಾ ನರಕ್ಕೆ. ಇದು ತೆಲುಗು ಪಿಕ್ಚರ್ ನೋಡಿದಿರಾ? ಇಂದ್ರ ಪಿಕ್ಚರ್ ಬಂದಿತ್ತು, ಚಿರಂಜೀವಿ ಅವ್ರದ್ದು. ಆಮೇಲೆ ಬಾಲಯ್ಯ ಪಿಕ್ಚರ್ ನರಕೆಸ್ತ, ಹಿಂಗೆಲ್ಲ ಬರುತ್ತಲ್ಲ, ಹಂಗೆ ಫ್ಯಾಮಿಲಿ ಫೈಟು, ಕೊಚ್ಚೋದೆ, ಕೊಲೆನೇ. ಚಂದಪ್ಪ ಹರಿಜನ್ ಮತ್ತು ಭಾಗಪ್ಪ ಹರಿಜನ್ ಎನ್ಕೌಂಟರ್ ಆಗ್ತಾರೆ ಪೊಲೀಸರಿಂದ. ದೈತ್ಯಬಾಹು ಕೇಶಪ್ಪ ತಾವರ್ಖೇಡ ಬೀದಿ ಹೆಣವಾಗ್ತಾನೆ. ಖತರ್ನಾಕ್ ಶಾರ್ಪ್ ಶೂಟರ್ ಶಿವಾಜಿ ಬೋರ್ಗಿ, ಅಮೀನ್ ಸಾಬಾ ಆವಟಿ ಸೇರಿ ಅನೇಕ ಡಾನ್ಗಳು ಭೀಮಾ ನದಿಯ ತಳದಲ್ಲಿರುವಂತಹ ಮರಳಿಗಾಗಿ ಮಣ್ಣಾಗಿ ಹೋಗಿದ್ದಾರೆ. ಇವರೆಲ್ಲ ಸತ್ತ ನಂತರ ಚಿಳ್ಳೆ ಪಿಳ್ಳೆ ಎಲ್ಲ ಮೇಲಕ್ಕೆ ಬರುತ್ತೆ. ಇಷ್ಟೂ ಜನ ಸತ್ತ ಬಳಿಕ ಹಂತಕರ ಚೇಲಾಗಳು ಮೇಲಕ್ಕೆ ಕೇಳ್ತಾರೆ. ಧರ್ಮರಾಜ್ ಸಾವಿನಿಂದ ಚಡಚಣ ಕುಟುಂಬದ ಬಲ ಕುಗ್ಗಿ ಹೋಗುತ್ತೆ. ಈಗ ಭಾಗಪ್ಪ ಹರಿಜನ್ ಹತ್ಯೆ ಮಾಡಿರೋ ಹಂತಕರು ಯಾರು? ಅವರದೇ ಇರುತ್ತೆ. ಹತ್ಯಾಕಾಂಡ ಮುಂದುವರಿಯೋದನ್ನು ಕಾಕಿ ತಡೆಯಬೇಕಿದೆ. ಈ ಹಿಂದೆ ಅಲೋಕ್ ಕುಮಾರ್, IPS ಅಲೋಕ್ ಕುಮಾರ್ ಎಲ್ಲ ಫ್ಯಾಮಿಲಿಗಳ ನಡುವೆ ರಾಜಿ ಪಂಚಾಯತಿಗೆಲ್ಲ ಮಾಡಿದರು. ವರ್ಕೌಟ್ ಆಗಲಿಲ್ಲ. ಇದನ್ನು ನಿಲ್ಲಿಸಬೇಕಾಗಿದೆ. ಇದು ನಿಲ್ಲಬೇಕಾಗಿದೆ. ಒಂದು ಹೊಸ ಜಗತ್ತನ್ನು ಅವರು ಕಾಣಬೇಕಾಗಿದೆ. ಇದು ಬೀದಿ ಹೆಣವಾಗೋದು, ಬೇರೆ ಏನೂ ಇಲ್ಲ. ನೆಕ್ಸ್ಟ್, ಭೀಮಾ ತೀರದಲ್ಲಿ ಇಂಥ ಬೇರೆ ಪ್ರಕರಣಗಳು ಕೂಡ ನಡೆದಿದೆ. ಏನು ಅಂತಂದರೆ ನೋಡಿ, ಭೀಮಾ ತೀರದ ರಕ್ತದ ಕಲೆಗಳಿಗೆ ದಶಕಗಳ ನಂಟಿದೆ. ರವಿ ಬೆಳಗೆರೆ ಅವರು ಇದನ್ನು ಭೀಮಾ ತೀರದ ಹಂತಕರು ಅಂತೇಳಿ ಒಂದು ಪುಸ್ತಕವನ್ನೇ ಬರೆದಿದ್ರು, ಸಿನಿಮಾ ಕೂಡ ಬಂದಿತ್ತು, ಎಲ್ಲವೂ ಕೂಡ. ಭೀಮಾ ನದಿ ತೀರವೇ ರಕ್ತ ಚರಿತ್ರೆಗಳಿಗೆ ಮೂಲ ನೆಲ. ಅಲ್ಲಿ ಭೀಮೆ ಒಮ್ಮೆ ತುಂಬಿದರೆ ರಕ್ತ ಹರಿಯತ್ತೆ ಅಂತ ಒಂದು 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 ಗಾದೆ ಮಾತು. ಭೀಮೆ ಕಂಪ್ಲೀಟ್ ತುಂಬಿದ್ಲು, ಈಗ ಒಂದು ರಕ್ತ ಬೀಳುತ್ತೆ ನೋಡಿ ಅಂತೇಳಿ. ರಕ್ತ ಬೀಳೋದಕ್ಕೆ ಕೂಡ ಈ ಭೀಮೆ ಕಾರಣ ಈ ವೈಷಮ್ಯ ಶುರುವಾಗಿದ್ದು ಭೀಮಾ ನದಿಯ ತಟದಲ್ಲಿರುವಂಥ ಮರಳಿನಿಂದ. ಭೀಮಾ ನದಿ ಮರಳು ಕೋಟಿ ಕೋಟಿ ಬೆಲೆ ಬಾಳುತ್ತೆ. ನೆನ್ನೆ ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತಲ್ಲ, ಮರಳು ಮಾಫಿಯಾ, ಇದು ಮರಳು ಮಾಫಿಯಾ. ಅದೇ ಮರಳಿನ ಕಾರಣಕ್ಕೆ ಹಲವಾರು ಹೆಣಗಳು ಬಿದ್ದಿವೆ. ಮಣ್ಣು, ಹೆಣ್ಣು, ಹೊನ್ನು, ಮಣ್ಣು ನೋಡಿ, ಮಣ್ಣು. ಬೈರಗೊಂಡ ಸಾಹುಕಾರ ಚಡಚಣ ಕುಟುಂಬದ ವೈಷಮ್ಯ ಎತ್ತಿದ್ದಕ್ಕಾಗಿ ನನಗೆ ನಿನಗೆ ಪುತ್ರಪ್ಪ ಸಾಹುಕಾರ್, ಶ್ರೀಶೈಲ ಚಡಚಣ ಕೊಲೆಯಾಗಿ ಹೋಗ್ತಾರೆ. ಯಾವುದಕ್ಕೆ? ಮರಳಿಗಾಗಿ. ಕುಟುಂಬಗಳ ಪ್ರತಿಷ್ಠೆಗೆ ಸುಪಾರಿ ಕೊಡೋಕೆ ನಿಂತಾರೆ. ಇದು ರಾಯಲಸೀಮಾ, ಪಕ್ಕದ ರಾಯಲಸೀಮಾ ನರಕ್ಕೆ. ಇದು ತೆಲುಗು ಪಿಕ್ಚರ್ ನೋಡಿದಿರಾ? ಇಂದ್ರ ಪಿಕ್ಚರ್ ಬಂದಿತ್ತು, ಚಿರಂಜೀವಿ ಅವ್ರದ್ದು. ಆಮೇಲೆ ಬಾಲಯ್ಯ ಪಿಕ್ಚರ್ ನರಕೆಸ್ತ, ಹಿಂಗೆಲ್ಲ ಬರುತ್ತಲ್ಲ, ಹಂಗೆ ಫ್ಯಾಮಿಲಿ ಫೈಟು, ಕೊಚ್ಚೋದೆ, ಕೊಲೆನೇ. ಚಂದಪ್ಪ ಹರಿಜನ್ ಮತ್ತು ಭಾಗಪ್ಪ ಹರಿಜನ್ ಎನ್ಕೌಂಟರ್ ಆಗ್ತಾರೆ ಪೊಲೀಸರಿಂದ. ದೈತ್ಯಬಾಹು ಕೇಶಪ್ಪ ತಾವರ್ಖೇಡ ಬೀದಿ ಹೆಣವಾಗ್ತಾನೆ. ಖತರ್ನಾಕ್ ಶಾರ್ಪ್ ಶೂಟರ್ ಶಿವಾಜಿ ಬೋರ್ಗಿ, ಅಮೀನ್ ಸಾಬಾ ಆವಟಿ ಸೇರಿ ಅನೇಕ ಡಾನ್ಗಳು ಭೀಮಾ ನದಿಯ ತಳದಲ್ಲಿರುವಂತಹ ಮರಳಿಗಾಗಿ ಮಣ್ಣಾಗಿ ಹೋಗಿದ್ದಾರೆ. ಇವರೆಲ್ಲ ಸತ್ತ ನಂತರ ಚಿಳ್ಳೆ ಪಿಳ್ಳೆ ಎಲ್ಲ ಮೇಲಕ್ಕೆ ಬರುತ್ತೆ. ಇಷ್ಟೂ ಜನ ಸತ್ತ ಬಳಿಕ ಹಂತಕರ ಚೇಲಾಗಳು ಮೇಲಕ್ಕೆ ಕೇಳ್ತಾರೆ. ಧರ್ಮರಾಜ್ ಸಾವಿನಿಂದ ಚಡಚಣ ಕುಟುಂಬದ ಬಲ ಕುಗ್ಗಿ ಹೋಗುತ್ತೆ. ಈಗ ಭಾಗಪ್ಪ ಹರಿಜನ್ ಹತ್ಯೆ ಮಾಡಿರೋ ಹಂತಕರು ಯಾರು? ಅವರದೇ ಇರುತ್ತೆ. ಹತ್ಯಾಕಾಂಡ ಮುಂದುವರಿಯೋದನ್ನು ಕಾಕಿ ತಡೆಯಬೇಕಿದೆ. ಈ ಹಿಂದೆ ಅಲೋಕ್ ಕುಮಾರ್, IPS ಅಲೋಕ್ ಕುಮಾರ್ ಎಲ್ಲ ಫ್ಯಾಮಿಲಿಗಳ ನಡುವೆ ರಾಜಿ ಪಂಚಾಯತಿಗೆಲ್ಲ ಮಾಡಿದರು. ವರ್ಕೌಟ್ ಆಗಲಿಲ್ಲ. ಇದನ್ನು ನಿಲ್ಲಿಸಬೇಕಾಗಿದೆ. ಇದು ನಿಲ್ಲಬೇಕಾಗಿದೆ. ಒಂದು ಹೊಸ ಜಗತ್ತನ್ನು ಅವರು ಕಾಣಬೇಕಾಗಿದೆ. ಇದು ಬೀದಿ ಹೆಣವಾಗೋದು, ಬೇರೆ ಏನೂ ಇಲ್ಲ. ನೆಕ್ಸ್ಟ್, ಭೀಮಾ ತೀರದಲ್ಲಿ ಇಂಥ
ಬೇರೆ ಪ್ರಕರಣಗಳು ಕೂಡ ನಡೆದಿದೆ. ಏನು ಅಂತಂದರೆ ನೋಡಿ, ಭೀಮಾ ತೀರದ ರಕ್ತದ ಕಲೆಗಳಿಗೆ ದಶಕಗಳ ನಂಟಿದೆ. ರವಿ ಬೆಳಗೆರೆ ಅವರು ಇದನ್ನು ಭೀಮಾ ತೀರದ ಹಂತಕರು ಅಂತೇಳಿ ಒಂದು ಪುಸ್ತಕವನ್ನೇ ಬರೆದಿದ್ರು, ಸಿನಿಮಾ ಕೂಡ ಬಂದಿತ್ತು, ಎಲ್ಲವೂ ಕೂಡ. ಭೀಮಾ ನದಿ ತೀರವೇ ರಕ್ತ ಚರಿತ್ರೆಗಳಿಗೆ ಮೂಲ ನೆಲ. ಅಲ್ಲಿ ಭೀಮೆ ಒಮ್ಮೆ ತುಂಬಿದರೆ ರಕ್ತ ಹರಿಯತ್ತೆ ಅಂತ ಒಂದು 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 ಗಾದೆ ಮಾತು. ಭೀಮೆ ಕಂಪ್ಲೀಟ್ ತುಂಬಿದ್ಲು, ಈಗ ಒಂದು ರಕ್ತ ಬೀಳುತ್ತೆ ನೋಡಿ ಅಂತೇಳಿ. ರಕ್ತ ಬೀಳೋದಕ್ಕೆ ಕೂಡ ಈ ಭೀಮೆ ಕಾರಣ ಈ ವೈಷಮ್ಯ ಶುರುವಾಗಿದ್ದು ಭೀಮಾ ನದಿಯ ತಟದಲ್ಲಿರುವಂಥ ಮರಳಿನಿಂದ. ಭೀಮಾ ನದಿ ಮರಳು ಕೋಟಿ ಕೋಟಿ ಬೆಲೆ ಬಾಳುತ್ತೆ. ನೆನ್ನೆ ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತಲ್ಲ, ಮರಳು ಮಾಫಿಯಾ, ಇದು ಮರಳು ಮಾಫಿಯಾ. ಅದೇ ಮರಳಿನ ಕಾರಣಕ್ಕೆ ಹಲವಾರು ಹೆಣಗಳು ಬಿದ್ದಿವೆ. ಮಣ್ಣು, ಹೆಣ್ಣು, ಹೊನ್ನು ಮಣ್ಣು ನೋಡಿ, ಮಣ್ಣು. ಬೈರಗೊಂಡ ಸಾಹುಕಾರ ಚಡಚಣ ಕುಟುಂಬದ ವೈಷಮ್ಯ ಎತ್ತಿದ್ದಕ್ಕಾಗಿ ನನಗೆ ನಿನಗೆ ಪುತ್ರಪ್ಪ ಸಾಹುಕಾರ್, ಶ್ರೀಶೈಲ ಚಡಚಣ ಕೊಲೆಯಾಗಿ ಹೋಗ್ತಾರೆ. ಯಾವುದಕ್ಕೆ? ಮರಳಿಗಾಗಿ. ಕುಟುಂಬಗಳ ಪ್ರತಿಷ್ಠೆಗೆ ಸುಪಾರಿ ಕೊಡೋಕೆ ನಿಂತಾರೆ. ಇದು ರಾಯಲಸೀಮಾ, ಪಕ್ಕದ ರಾಯಲಸೀಮಾ ನರಕ್ಕೆ. ಇದು ತೆಲುಗು ಪಿಕ್ಚರ್ ನೋಡಿದಿರಾ? ಇಂದ್ರ ಪಿಕ್ಚರ್ ಬಂದಿತ್ತು ಚಿರಂಜೀವಿ ಅವ್ರದ್ದು, ಆಮೇಲೆ ಬಾಲಯ್ಯ ಪಿಕ್ಚರ್ ನರಕೇಸ್ತ, ಹಿಂಗೆಲ್ಲ ಬರುತ್ತಲ್ಲ, ಹಂಗೆ ಫ್ಯಾಮಿಲಿ ಫೈಟು, ಕೊಚ್ಚೋದೆ, ಕೊಲೆನೇ. ಚಂದಪ್ಪ ಹರಿಜನ್ ಮತ್ತು ಭಾಗಪ್ಪ ಹರಿಜನ್ ಎನ್ಕೌಂಟರ್ ಆಗ್ತಾರೆ ಪೊಲೀಸರಿಂದ. ದೈತ್ಯಬಾಹು ಕೇಶಪ್ಪ ತಾವರ್ಖೇಡ ಬೀದಿ ಹೆಣವಾಗ್ತಾನೆ. ಖತರ್ನಾಕ್ ಶಾರ್ಪ್ ಶೂಟರ್ ಶಿವಾಜಿ ಬೋರ್ಗಿ, ಅಮೀನ್ ಸಾಬಾ ಆವಟಿ ಸೇರಿ ಅನೇಕ ಡಾನ್ಗಳು ಭೀಮಾ ನದಿಯ ತಳದಲ್ಲಿರುವಂತಹ ಮರಳಿಗಾಗಿ ಮಣ್ಣಾಗಿ ಹೋಗಿದ್ದಾರೆ. ಇವರೆಲ್ಲ ಸತ್ತ ನಂತರ ಚಿಳ್ಳೆ ಪಿಳ್ಳೆ ಎಲ್ಲ ಮೇಲಕ್ಕೆ ಬರುತ್ತೆ. ಇಷ್ಟೂ ಜನ ಸತ್ತ ಬಳಿಕ ಹಂತಕರ ಚೇಲಾಗಳು ಮೇಲಕ್ಕೆ ಕೇಳ್ತಾರೆ. ಧರ್ಮರಾಜ್ ಸಾವಿನಿಂದ ಚಡಚಣ ಕುಟುಂಬದ ಬಲ ಕುಗ್ಗಿ ಹೋಗುತ್ತೆ. ಈಗ ಭಾಗಪ್ಪ ಹರಿಜನ ಹತ್ಯೆ ಮಾಡಿರೋ ಹಂತಕರು ಯಾರು? ಅವರದೇ ಇರುತ್ತೆ. ಹತ್ಯಾಕಾಂಡ ಮುಂದುವರಿಯುವುದನ್ನು ಕಾಕಿ ತಡೆಯಬೇಕಿದೆ. ಈ ಹಿಂದೆ ಅಲೋಕ್ ಕುಮಾರ್, IPS ಅಲೋಕ್ ಕುಮಾರ್ ಎಲ್ಲ ಫ್ಯಾಮಿಲಿಗಳ ನಡುವೆ ರಾಜಿ ಪಂಚಾಯತಿಗೆಲ್ಲ ಮಾಡಿದರು. ವರ್ಕೌಟ್ ಆಗಲಿಲ್ಲ. ಇದನ್ನು ನಿಲ್ಲಿಸಬೇಕಾಗಿದೆ. ಇದು ನಿಲ್ಲಬೇಕಾಗಿದೆ. ಒಂದು ಹೊಸ ಜಗತ್ತನ್ನು ಅವರು ಕಾಣಬೇಕಾಗಿದೆ. ಇದು ಬೀದಿ ಹೆಣವಾಗೋದು, ಬೇರೆ ಏನೂ ಇಲ್ಲ. ನೆಕ್ಸ್ಟ್, ತೀರದಲ್ಲಿ ಇಂಥ ಬೇರೆ ಪ್ರಕರಣಗಳು ಕೂಡ ನಡೆದಿದೆ. ಏನು ಅಂತಂದರೆ ನೋಡಿ, ಭೀಮಾ ತೀರದ ರಕ್ತದ ಕಲೆಗಳಿಗೆ ದಶಕಗಳ ನಂಟಿದೆ. ರವಿ ಬೆಳಗೆರೆ ಅವರು ಇದನ್ನು ಭೀಮಾ ತೀರದ ಹಂತಕರು ಅಂತೇಳಿ ಒಂದು ಪುಸ್ತಕವನ್ನೇ ಬರೆದಿದ್ರು, ಸಿನಿಮಾ ಕೂಡ ಬಂದಿತ್ತು, ಎಲ್ಲವೂ ಕೂಡ. ಭೀಮಾ ನದಿ ತೀರವೇ ರಕ್ತ ಚರಿತ್ರೆಗಳಿಗೆ ಮೂಲ ನೆಲ. ಅಲ್ಲಿ ಭೀಮೆ ಒಮ್ಮೆ ತುಂಬಿದರೆ ರಕ್ತ ಹರಿಯತ್ತೆ ಅಂತ ಒಂದು 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 ಗಾದೆ ಮಾತು. ಭೀಮೆ ಕಂಪ್ಲೀಟ್ ತುಂಬಿದ್ಲು, ಈಗ ಒಂದು ರಕ್ತ ಬೀಳುತ್ತೆ ನೋಡಿ ಅಂತೇಳಿ. ರಕ್ತ ಬೀಳೋದಕ್ಕೆ ಕೂಡ ಈ ಭೀಮೆ ಕಾರಣ ಈ ವೈಷಮ್ಯ ಶುರುವಾಗಿದ್ದು ಭೀಮಾ ನದಿಯ ತಟದಲ್ಲಿರುವಂಥ ಮರಳಿನಿಂದ. ಭೀಮಾ ನದಿ ಮರಳು ಕೋಟಿ ಕೋಟಿ ಬೆಲೆ ಬಾಳುತ್ತೆ. ನೆನ್ನೆ ಶಿವಮೊಗ್ಗದಲ್ಲಿ ಗಲಾಟೆ ಆಯ್ತಲ್ಲ, ಮರಳು ಮಾಫಿಯಾ, ಇದು ಮರಳು ಮಾಫಿಯಾ. ಅದೇ ಮರಳಿನ ಕಾರಣಕ್ಕೆ ಹಲವಾರು ಹೆಣಗಳು ಬಿದ್ದಿವೆ. ಮಣ್ಣು, ಹೆಣ್ಣು, ಹೊನ್ನು ಮಣ್ಣು ನೋಡಿ, ಮಣ್ಣು. ಬೈರಗೊಂಡ ಸಾಹುಕಾರ ಚಡಚಣ ಕುಟುಂಬದ ವೈಷಮ್ಯ ಎತ್ತಿದ್ದಕ್ಕಾಗಿ ನನಗೆ ನಿನಗೆ ಪುತ್ರಪ್ಪ ಸಾಹುಕಾರ್, ಶ್ರೀಶೈಲ ಚಡಚಣ ಕೊಲೆಯಾಗಿ ಹೋಗ್ತಾರೆ. ಯಾವುದಕ್ಕೆ? ಮರಳಿಗಾಗಿ. ಕುಟುಂಬಗಳ ಪ್ರತಿಷ್ಠೆಗೆ ಸುಪಾರಿ ಕೊಡೋಕೆ ನಿಂತಾರೆ. ಇದು ರಾಯಲಸೀಮಾ, ಪಕ್ಕದ ರಾಯಲಸೀಮಾ ನರಕ್ಕೆ. ಇದು ತೆಲುಗು ಪಿಕ್ಚರ್ ನೋಡಿದಿರಾ? ಇಂದ್ರ ಪಿಕ್ಚರ್ ಬಂದಿತ್ತು ಚಿರಂಜೀವಿ ಅವ್ರದ್ದು, ಆಮೇಲೆ ಬಾಲಯ್ಯ ಪಿಕ್ಚರ್ ನರಕೇಸ್ತ, ಹಿಂಗೆಲ್ಲ ಬರುತ್ತಲ್ಲ, ಹಂಗೆ ಫ್ಯಾಮಿಲಿ ಫೈಟು, ಕೊಚ್ಚೋದೆ, ಕೊಲೆನೇ. ಚಂದಪ್ಪ ಹರಿಜನ್ ಮತ್ತು ಭಾಗಪ್ಪ ಹರಿಜನ್ ಎನ್ಕೌಂಟರ್ ಆಗ್ತಾರೆ ಪೊಲೀಸರಿಂದ. ದೈತ್ಯಬಾಹು ಕೇಶಪ್ಪ ತಾವರ್ಖೇಡ ಬೀದಿ ಹೆಣವಾಗ್ತಾನೆ. ಖತರ್ನಾಕ್ ಶಾರ್ಪ್ ಶೂಟರ್ ಶಿವಾಜಿ ಬೋರ್ಗಿ, ಅಮೀನ್ ಸಾಬಾ ಆವಟಿ ಸೇರಿ ಅನೇಕ ಡಾನ್ಗಳು ಭೀಮಾ ನದಿಯ ತಳದಲ್ಲಿರುವಂತಹ ಮರಳಿಗಾಗಿ ಮಣ್ಣಾಗಿ ಹೋಗಿದ್ದಾರೆ. ಇವರೆಲ್ಲ ಸತ್ತ ನಂತರ ಚಿಳ್ಳೆ ಪಿಳ್ಳೆ ಎಲ್ಲ ಮೇಲಕ್ಕೆ ಬರುತ್ತೆ. ಇಷ್ಟೂ ಜನ ಸತ್ತ ಬಳಿಕ ಹಂತಕರ ಚೇಲಾಗಳು ಮೇಲಕ್ಕೆ ಕೇಳ್ತಾರೆ. ಧರ್ಮರಾಜ್ ಸಾವಿನಿಂದ ಚಡಚಣ ಕುಟುಂಬದ ಬಲ ಕುಗ್ಗಿ ಹೋಗುತ್ತೆ. ಈಗ ಭಾಗಪ್ಪ ಹರಿಜನ ಹತ್ಯೆ ಮಾಡಿರೋ ಹಂತಕರು ಯಾರು? ಅವರದೇ ಇರುತ್ತೆ. ಹತ್ಯಾಕಾಂಡ ಮುಂದುವರಿಯುವುದನ್ನು ಕಾಕಿ ತಡೆಯಬೇಕಿದೆ. ಈ ಹಿಂದೆ ಅಲೋಕ್ ಕುಮಾರ್, IPS ಅಲೋಕ್ ಕುಮಾರ್ ಎಲ್ಲ ಫ್ಯಾಮಿಲಿಗಳ ನಡುವೆ ರಾಜಿ ಪಂಚಾಯತಿಗೆಲ್ಲ ಮಾಡಿದರು. ವರ್ಕೌಟ್ ಆಗಲಿಲ್ಲ. ಇದನ್ನು ನಿಲ್ಲಿಸಬೇಕಾಗಿದೆ. ಇದು ನಿಲ್ಲಬೇಕಾಗಿದೆ. ಒಂದು ಹೊಸ ಜಗತ್ತನ್ನು ಅವರು ಕಾಣಬೇಕಾಗಿದೆ. ಇದು ಬೀದಿ ಹೆಣವಾಗೋದು, ಬೇರೆ ಏನೂ ಇಲ್ಲ. ನೆಕ್ಸ್ಟ್,